ಪ್ರೀತಿಯಿಂದ ಪ್ರೀತಿಯಿಂದ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಅಗತ್ಯ ಇಲ್ಲ ಶಮಿಕಾ, ನಾನು ಈ ಮನೇಲಿ ತುಂಬಾ ಚೆನ್ನಾಗಿದ್ದೀನಿ. ಹೆಂಡತಿ ಫ್ರೆಂಡ್ ಆಗಿರೋ ಅದೃಷ್ಟ ತುಂಬಾ ಕಡಿಮೆ ಜನರಿಗಿರುತ್ತೆ. ನಾನು ತುಂಬಾ ಲಕ್ಕಿ. ನನ್ನ ಬಾಯ್ ಫ್ರೆಂಡ್ ಕರೀತಿದ್ದಾನೆ, ನಾನು ಬರ್ತೀನಿ. ಅನ್ಯಾಯವಾಗಿ ಈ ಸರ ನೀಲಾ ಪಾಲಾಗ್ತಿದೆ. ಈ ಸರದಿಂದ ಪಚ್ಚೆಗೂ ನೀಲಂಗೂ ತಂದ ಹಾಕೋಣ ಅಂದ್ರೆ ಪಚ್ಚೆಗೆ ಹೊಟ್ಟೆ ಕಿಚ್ಚೆ ಆಗ್ತಿಲ್ಲ. ಇನ್ನು ಈ ಸರ ಇಟ್ಕೊಂಡು ಡಿಂಪಲ್, ನೀಲಾ, ತೇಜು ಇವ್ರ ಮೇಲೆ ಆಟ ಆಡ್ಬೇಕು. ನನಗ್ ಸಿಕ್ಕದೆ ಇರೋ ಈ ಕಾಸ್ಟ್ಲಿ ಸರ ಬೇರೆಯವರಿಗೆ ತೊಂದರೆ ಕೊಡ್ಲೇಬೇಕು. ಈಗ ನಾನು ಹೋಗಿ ಆಡ್ಕೋತೀನಿ. ನಾನು ಕೂಕ್ ಅಂತೀನಿ, ಆಗ ಬಂದು ನೀನ್ ನನ್ನ ಹುಡುಕ್ಬೇಕು. ಓಕೆನಾ? ಏಯ್, ಕಣ್ಣು ಮುಚ್ಕೋಬೇಕು. ಹಲೋ, ಯಾರು? ಓ ನೀನಾ? ಏನ್ ಸಮಾಚಾರ? ಬೇಬಿನಾ? ಯಾಕೆ? ಏನಂದೆ? ಬೇಬಿ ವಿಷಯನಾ? ಹ್ಞೂ ಹೇಳು. ನಿನ್ ಮಾತನ್ನ ಯಾರು ಕೇಳಿಸ್ಕೊಳ್ತಿಲ್ಲ. ಹೌದು, ಬೇಬಿನೂ ತೇಜುನು ಅಮೆರಿಕಾದಲ್ಲೇ ಓದಿದ್ದು. ಹೌದಾ? ಶಾಕಿಂಗ್ ನ್ಯೂಸ್. ತೇಜುನು ಬೇಬಿನೂ ಅಮೆರಿಕಾದಲ್ಲಿದ್ದಾಗ ಮದ್ವೆ ಆಗಿದ್ರಾ? ನಮ್ಮೂರಲ್ಲಿ ಅವರಿಬ್ರು ಮದ್ವೆ ಆಗ್ಬೇಕು ಅಂತಿದ್ದಾಗ ಏನೇನೋ ಆಗಿ ಮದ್ವೆ ಬ್ರೇಕ್ ಆಗಿ ಹೋಯ್ತು. ಆದ್ರೆ ಅವರಿಬ್ರು ಅಮೆರಿಕಾದಲ್ಲಿ ಮದ್ವೆ ಆಗಿದ್ದಾರೆ ಅಂತ ನಿನ್ಗ್ಯಾರು ಹೇಳಿದ್ರು? ಓ ಸರಿ ಸರಿ, ನೀನೇ ಅವ್ರ ಮದ್ವೆನ ಅಟೆಂಡ್ ಮಾಡಿದ್ಯಾ? ಪಾಪ ಬೇಬಿನ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಇವತ್ತಿ ಮನೆ ಸೊಸೆ ಆಗಿದ್ರೆ ಕೋಟಿ ಕೋಟಿಗೆ ಬಾಳ್ತಿದ್ಲು. ಕರ್ಮ ನೋಡು, ಕೈಯಲ್ಲಿ ತಟ್ಟೆ ಇಟ್ಕೊಂಡು ಊಟಕ್ಕೆ ಹಾಕ್ಲಿ ಅಂತ ಕಾಯ್ತಿರ್ತಾಳೆ. ಈಗ್ಲೂ ಏನಿಲ್ಲ, ತೇಜು ಮುಂದೆ ನಿಂತ್ಕೊಂಡು ನಾನೇ ನಿನ್ ಹೆಂಡತಿ ಕಣೋ ಅಂತ ಗಲಾಟೆ ಮಾಡಿದ್ರೆ ಎಲ್ರು ತೆಪ್ಪುಗೆ ಬೇಬಿ ಜೊತೆ ತೇಜು ಮದ್ವೆ ಮಾಡಿಸ್ತಾರೆ. ಪಾಪ ಬೇಬಿಗೆ ಈ ಮನೇಲಿ ಯಾರು ಸಪೋರ್ಟ್ ಮಾಡೋರಿಲ್ಲ ಅಂತ ಸುಮ್ನಿದ್ದಾಳೆ. ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ವಿಷಯ ಅವಳಿಗೆ ಗೊತ್ತೇ ಇಲ್ಲ. ನೋಡು ಇನ್ಮೇಲೆ ಏನ್ ಕತೆ ಆಗುತ್ತೆ ಅಂತ ನೋಡು. ನೀಲಾ ತೇಜುನ ಮದ್ವೆ ಆಗಿ ಬಂದ್ರೆ ಮೊದ್ಲು ಈ ಬೇಬಿನ ಮನೆಯಿಂದ ಒದ್ದು ಓಡಿಸ್ತಾಳೆ. ಎಲ್ರು ಕಾಲ್ ಕಸದ ತರ ನೋಡ್ಬಿಡ್ತಾರೆ. ಈಗ ಬೇಬಿ ಹೇಗಾದ್ರೂ ಮಾಡಿ ಕೈ ಕಾಲ್ ಕಟ್ಟಿ ತೇಜುನ ಮದ್ವೆ ಮಾಡ್ಕೊಳ್ಳೇಬೇಕು. ಈಗ ಅದೊಂದೇ ಉಳಿದಿರೋ ದಾರಿ. ಸರಿ ಕಣೆ, ನಾನ್ ಮತ್ತೆ ಫೋನ್ ಮಾಡ್ತೀನಿ.
ನಾನು ಎಷ್ಟು ಸಾರಿ ಕೂಕೊಂಡೆ ಗೊತ್ತಾ? ನೀನ್ ನನ್ನನ್ನು ಹುಡುಕ್ಲೇ ಇಲ್ಲ, ನಾನೇ ಗೆದ್ದೆ. ಹೌದು ಕಣೋ, ನಾನೇ ಔಟ್. ಆಟ ಸಾಕು. ಪ್ರೀತಿಯಿಂದ